ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ರಾಹು ಕೇತು 2025ರ ಸಂಚಾರದ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಈ ರಾಶಿಯವರಿಗೆ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ ಹಾಗೆ ಪುನರ್ವಸು ನಕ್ಷತ್ರದವರು ಮಿಥುನ ರಾಶಿಯವರಿಗೆ ಒಳಪಡ್ತಾರೆ. ಈ ಒಂದು ರಾಶಿಯವರಿಗೆ ರಾಹು ಕೇತುವಿನ ಪ್ರಭಾವಕ್ಕೆ ಅನುಸಾರವಾಗಿ ರಾಹು 9ರಲ್ಲಿ ಹಾಗೆ ಕೇತು 3ರಲ್ಲಿ ಸಂಚಾರ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಕೇತುವಿನ ಪ್ರಭಾವ ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. 3ರ ಕೇತು ಅಥವಾ 3ರ ರಾಹು, 6ರ ಕೇತು, 6ರ ರಾಹು, 11ರ ಕೇತು, 11ರ ರಾಹು ತುಂಬಾ ಶುಭ ಫಲ ಕೊಡ್ತಕ್ಕಂಥದ್ದು. ಹಾಗೆ ರಾಹು ಬಂದು ಬುಧನಿಗೆ ಸ್ನೇಹಿತನೂ ಕೂಡ ಆಗ್ತಾನೆ. ಅದರ ಜೊತೆಗೆ ಏನಂದರೆ 3ರ ಕೇತು ಶುಭ ಫಲಗಳನ್ನು ಕೂಡ ಕೊಡುತ್ತೆ, ಪಿತೃಸ್ಥಾನ ಇರ್ಬೋದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಪುಣ್ಯ ಸ್ಥಾನ ಆಗ್ಬೋದು, ಹಾಗೆ ಭಾಗ್ಯಸ್ಥಾನ ಕೂಡ ಆಗಿರುತ್ತೆ. ದೈವಿ ಆಶೀರ್ವಾದ ಈ ರಾಶಿಯವರಿಗೆ ತುಂಬ ಚೆನ್ನಾಗಿ ಇರುತ್ತೆ. ಗುರು ಬೇರೆ ಸ್ಥಿತನಾಗಿರ್ತಾನೆ, ಗುರು ಜನ್ಮದಲ್ಲಿರ್ತಾನೆ. ಇದನ್ನೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಬಹು ವಿಶೇಷವಾಗಿ 10ರಲ್ಲಿ ಶನಿ ಕೂಡ ಇರ್ತಾನೆ. ಆದರೆ 9ರ ಇರ್ತಕ್ಕಂಥ ರಾಹುವಿನ ವಿಷಯಕ್ಕೆ ನೋಡೋಕ್ಕೆ ಹೋದಾಗ ಸ್ವಲ್ಪ ಕೋಪತಾಪ ಜಾಸ್ತಿ ಇರುತ್ತೆ, ಆವೇಶ ಜಾಸ್ತಿ ಇರುತ್ತೆ, ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗಿಬಿಡ್ತೀರಾ. ವೆಪನ್ಸಿಂದ ಹುಷಾರಾಗಿರಿ. ಎಲ್ಲೋ ಒಂದು ಕಡೆ ಏನೇ ಆಗಲಿ, ಕತ್ತಿ ಆಗಲಿ, ಚಾಕು ಆಗಲಿ, ಚೂರಿ ಆಗಲಿ, ಬ್ಲೇಡ್ ಆಗಲಿ, ಈ ವಿಷಯದಲ್ಲಿ ಸಾಕಷ್ಟು ಶುಭ ಇರಬೇಕಾಗಿರುತ್ತೆ. ಆದರೆ ತಂದೆಯ ಆಸ್ತಿಯ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ವಿವಾಹದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಶಿಕ್ಷಣದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ವಾಹನ ಯೋಗ ಇರ್ತಕ್ಕಂಥದ್ದು. ಕೆಲವರು ಹಾಸ್ಪಿಟಲ್ ಮಾಡೋಕ್ಕೆ ಇದು ಒಳ್ಳೆಯ ಸುವರ್ಣ ಕಾಲ ಅಂತೂ ಕೂಡ ಹೇಳ್ಬೋದು. ಹಾಸ್ಪಿಟಲ್ ಮಾಡೋಕ್ಕೆ, ಡಾಕ್ಟರ್ಸ್ಗೆ ಒಳ್ಳೆಯದಾಗುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಬಾಜರಾಗ್ತೀರಾ, ಸರ್ಜರಿ ಸಕ್ಸಸ್ ಆಗುತ್ತೆ. ಯಾರಾದರೂ ಆಪರೇಷನ್ ಮಾಡಿಸ್ಕೊಳ್ಳೋರಿಗೂ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಸಣ್ಣ ಪುಟ್ಟ ಸರ್ಜರಿ ಇದ್ದರೆ ಅದನ್ನು ಈಗಲೇ ಮಾಡಿಸ್ಕೊಂಡ್ರೆ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ, ಇತರರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಯೋಗ ಸಹ ಈ ಒಂದು ವರ್ಷದಲ್ಲಿ 5/12/2026 ತನಕ ಈ 1.5 ವರ್ಷದಲ್ಲಿ ಸಾಕಷ್ಟು ಶುಭ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರದಲ್ಲಿ ಪ್ರಗತಿ, ಮಹಿಳೆಯರಿಗೂ ಉದ್ಯೋಗ ಸಿಗ್ತಕ್ಕಂಥದ್ದು, ಮಹಿಳೆಯರ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಆರ್ಥಿಕ ಆದಾಯ ತುಂಬ ಚೆನ್ನಾಗಿರುತ್ತೆ. ಡಾಕ್ಟರ್ ಓದ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ, ಟ್ರಾವೆಲಿಂಗ್ ಬಿಸ್ನೆಸ್ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ರಾಜಕಾರಣಿಗಳಿಗೆ, ಮಿಥುನ ರಾಶಿ ರಾಜಕಾರಣಿಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ವಾಹನ ಕಂಟಕಗಳಿರ್ಬೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಒಂದು ಹುಷಾರಾಗಿ ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು 3ರ ಕೇತು ಅಂದರೆ ಭ್ರಾತೃಸ್ಥಾನ ಅಂತ ಕೂಡ ನಾವು ಕರಿತೀವಿ. ಧೈರ್ಯ ಇರುತ್ತೆ, ಸಾಹಸ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಒಂದು ಒಳ್ಳೆಯ ನಿರ್ಧಾರ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರವಾಸ ಯೋಗ ಅಂತ ಹೇಳುತ್ತೆ, ಅದೃಷ್ಟ ತುಂಬ ಕೂಡಿ ಬರುತ್ತೆ. ಬುದ್ಧಿಯಿಂದ, ಕೌಶಲ್ಯತೆಯಿಂದ ಸಾಕಷ್ಟು ಶುಭ ಆಗುತ್ತೆ. ಸಹೋದರರ ಮೇಲೆ ಒಂದು ಪ್ರೀತಿ ಹುಟ್ಟತಕ್ಕಂಥದ್ದು, ಬಾಂಧವ್ಯಗಳು ಚೆನ್ನಾಗಿರ್ತಕ್ಕಂಥದ್ದು, ಕೋರ್ಟ್ ಕೇಸ್ಗಳಿಂದ ಎಲ್ಲೋ ಮುಕ್ತಿ ಆಗ್ತಕ್ಕಂಥದ್ದು, ರಾಜಿಯಿಂದ ಎಲ್ಲವನ್ನೂ ಪರಿಷ್ಕಾರ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆ ಆಸ್ತಿಯ ಕಲಹ ಅಂತ್ಯ ಆಗ್ತಕ್ಕಂಥದ್ದು. ಆದರೆ ಈ ರಾಶಿಯವರು ಬಾತ್ರೂಮಲ್ಲಾಗ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಕೆಲವು ಇದರಲ್ಲಿ ಬಹಳಷ್ಟು ಹುಷಾರಾಗಿರ್ಬೇಕು. ಎಷ್ಟೋ ಜನ ಬಾತ್ರೂಮಲ್ಲಿ ಬಿದ್ದು ಎಷ್ಟೋ ಕಂಟಕಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ನಾನ ಮಾಡ್ತಕ್ಕಂಥ ಸಮಯ, ಈ ಸಮಯಗಳಲ್ಲಿ ಸಾಕಷ್ಟು ಹುಷಾರಾಗಿರಬೇಕು ಅಂತ ಕೂಡ ಮಿಥುನ ರಾಶಿಯವರಿಗೆ ಹೇಳ್ತೀವಿ. ಆದರೆ ಈ ರಾಶಿಯವರಿಗೆ ಸ್ವಲ್ಪ ತಿಲ ಹೋಮ ಮಾಡಿಸ್ಕೊಳ್ಳಿ. ತಿಲ ಹೋಮವನ್ನು ಈ ರಾಶಿಯವರು, ರಾಹು 9ರ ರಾಹು, ಭಾಗ್ಯಸ್ಥಾನದ ರಾಹು ಇರೋದ್ರಿಂದ ತಿಲ ಹೋಮವನ್ನು ಈ ವರ್ಷದಲ್ಲಿ ಯಾವಾಗಲೂ ಒಂದ್ಸರಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ಸಾಧ್ಯವಾದರೆ ಶನಿವಾರ ನೀವು ಹನುಮನ ದೇವಸ್ಥಾನದಲ್ಲಿ ಶನಿವಾರ ಹನುಮನ ದೇವಸ್ಥಾನದಲ್ಲಿ ಪಾದಯಾತ್ರೆ ಅಂದರೆ ಪಾದಮುಖೇನ ಪಾದ ಪ್ರದಕ್ಷಿಣೆ ಅಂತ ಕರಿತೀವಿ. ಪಾದ ಪ್ರದಕ್ಷಿಣೆ, ಕಾಲಿನ ಮುಖೇನ ಹನುಮನ ದೇವಸ್ಥಾನದಲ್ಲಿ ಪಾದ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಶನಿವಾರ ಸಾಧ್ಯವಾದರೆ ಬೆಲ್ಲದಿಂದ ಮಾಡಿದಂಥ ಪದಾರ್ಥವನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ.